ಅತಿ ದೊಡ್ಡ ಮಟ್ಟದ ಬಿಗ್ ಸುದ್ದಿ. ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರುವಂತಹ ದೊಡ್ಡ ಮಟ್ಟದ ಸ್ಟೋರಿ. ಈ ಸುದ್ದಿಯನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ. ದೊಡ್ಡ ಮಟ್ಟದ ದೊಡ್ಡ ಸ್ವಾಮಿಯ ಕೃತ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಇದು ಕರ್ನಾಟಕದ ಅತಿ ದೊಡ್ಡ ಮಟ್ಟದ ಬಿಗ್ ಸ್ಟೋರಿ. ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರುವಂತಹ ದೊಡ್ಡ ಮಟ್ಟದ ಸ್ಟೋರಿ. ಸುದ್ದಿ ನೋಡಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಅಂತದ್ ಏನಾಯ್ತು? ದೊಡ್ಡ ಮಟ್ಟದ ದೊಡ್ಡ ಸ್ವಾಮಿಯ ಕೃತ್ಯವನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಯಾವುದು ಆ ಮಠ? ಯಾರು ಆ ದೊಡ್ಡ ಸ್ವಾಮಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ದೊಡ್ಡ ಮಟ್ಟದ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನಾಯ್ತು ಅಂತದ್ದು ಆ ದೊಡ್ಡ ಮಟ್ಟದಲ್ಲಿ? ಅಂತದ್ದೇನಾಗಿದೆ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ದೊಡ್ಡ ಸ್ವಾಮೀಜಿಯ ಸ್ಟೋರಿ. ಹುಬ್ಬಳ್ಳಿಯ 3000 ಮಠದ ಮಠಾಧೀಶರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಹಾನಗಲ್ನಲ್ಲಿ ಇರುವಂತಹ ಕುಮಾರೇಶ್ವರ ಮಠಕ್ಕೆ ಸಂಬಂಧಪಟ್ಟಿರುವಂತಹ ವರದಿ. ಫೇಮಸ್ ಆಗಿರುವಂತಹ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ಏನ್ ಮಾಡಿದ್ರು? ಅಂತದ್ದೇನಾಯ್ತು? ಈ ರಾಜಯೋಗೇಂದ್ರ ಸ್ವಾಮಿ ಮಠವನ್ನ ಏನ್ ಮಾಡೋಕೆ ಹೊರಟಿದ್ದಾರೆ? ಇದು ಬೇಲಿಯೇ ಎದ್ದು ಹೊಲ ಮೈದಿರುವಂತಹ ಅತಿ ದೊಡ್ಡ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಗುರು ಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಯ ದೋಖಾ ಸುದ್ದಿ. ಯಾರಿಗ್ ದೋಖಾ ಮಾಡಿದ್ರು? ಏನ್ ದೋಖಾ ಮಾಡಿದ್ರು ಸ್ವಾಮೀಜಿಯ ಈ ಮುಖವಾಡ ಹೇಗೆ ಬಯಲಾಯ್ತು? ಯಾವ ಕೆಲಸಕ್ಕೆ ಅವರು ಮುಂದಾಗಿದ್ರು? ಯಾರ್ಯಾರಿಗೆ ಮೋಸ ಮಾಡೋದಕ್ಕೆ ಹೋಗಿದ್ರು? ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವರದಿ. ಫೇಮಸ್ ಆಗಿರುವಂತಹ ಗುರುಸಿದ್ಧ ರಾಜಯೋಗೇಂದ್ರ ಅವರ ಕರ್ಮಕಾಂಡ ಇದು. ಸ್ವಾಮಿ ಮಠವನ್ನ ಏನ್ ಮಾಡೋಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿ, ಮಠದಿಂದ ಏನ್ ಸಮಸ್ಯೆ ಆಗ್ತಾ ಇದೆ, ಮಠವನ್ನೇ ಇವರು ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಈ ಹಣ, ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲವನ್ನ ಕೂಡ ತ್ಯಜಿಸಬೇಕು ಮಠಾಧೀಶರು. ಅದೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಸ್ವಾಮೀಜಿಗೆ ಯಾವುದರ ಮೇಲೆ ಅತಿ ಹೆಚ್ಚು ಆಸೆಯಾಯಿತು? ಯಾವುದರ ಮೇಲೆ ಅತಿ ಮೋಹವನ್ನ ಬೆಳೆಸ್ಕೊಂಡ್ರು? ಏನು ಮಾಡೋದಕ್ಕೆ ಹೊರಟಿದ್ದಾರೆ ಮಠಕ್ಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈಗ ಏನೇನೆಲ್ಲ ಮಾಡಿದ್ರು ಇಂಚಿಂಚು ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಹೋಗ್ತಾ ಇದೆ. ಫೇಮಸ್ ಆಗಿರುವಂತಹ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ಅಂಥದ್ದೇನು ಮಾಡಿದ್ರು? ರಾಜಯೋಗೇಂದ್ರ ಸ್ವಾಮಿ ಮಠವನ್ನ ಏನ್ ಮಾಡೋಕೆ ಹೊರಟಿದ್ದಾರೆ? ಇದು ಮಠಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮಠವನ್ನ ಏನ್ ಮಾಡೋಕೆ ಹೊರಟಿದ್ದಾರೆ? ಮಠವನ್ನ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಅನ್ನ ತಿಂತಾ ಇದ್ದಾರೆ? ಇವರನ್ನೇ ನಂಬಿಕೊಂಡು ಇವರು ನಡೆಸುವಂತಹ ದಾರಿಯಲ್ಲೇ ಎಷ್ಟೋ ಜನ ಅವರ ಹಾದಿಯನ್ನ ಫಾಲೋ ಮಾಡ್ತಾ ಇರ್ತಾರೆ, ನಂಬ್ಕೊಂಡಿರ್ತಾರೆ. ಅಂತ ಮಠವನ್ನ ಏನ್ ಮಾಡೋಕೆ ಹೊರಟಿದ್ದಾರೆ? ಹುಬ್ಬಳ್ಳಿಯ 3000 ಮಠದ ಮಠಾಧೀಶರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದಿರುವಂತಹ ಘಟನೆ. ರಾಜಯೋಗೇಂದ್ರ ಸ್ವಾಮಿ ಮಠವನ್ನ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಯಾರ ಕುಮ್ಮಕ್ಕಿನಿಂದ ಇಷ್ಟೆಲ್ಲ ಆಗ್ತಾ ಇದೆ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಕುಮಾರೇಶ್ವರ ಮಠ ಇದು. ಹಾನಗಲ್ನಲ್ಲಿ ಇರುವಂತಹ ಈ ಕುಮಾರೇಶ್ವರ ಮಠ. ಈಗೇನಾಗೋಯ್ತಪ್ಪ ಕುಮಾರೇಶ್ವರ ಮಠಕ್ಕೆ? ಚೆನ್ನಾಗೇ ಇದೆಯಲ್ಲ, ಎಲ್ಲವೂ ಕೂಡ ಸಲೀಸಾಗಿ ಆಗ್ತಾ ಇದೆಯಲ್ಲ, ಅಂಥದ್ದೇನಾಯಿತು ಕುಮಾರೇಶ್ವರ ಮಠಕ್ಕೆ? ಅಲ್ಲಿ ಏನಾದರೂ ಅವ್ಯವಹಾರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ನಿಜಕ್ಕೂ ರಾಜಯೋಗೇಂದ್ರ ಸ್ವಾಮೀಜಿ ಅವರು ಮಠದಲ್ಲಿ ಏನು ಮಾಡ್ತಾ ಇದ್ದಾರೆ? ಯಾವ ರೀತಿಯಾಗಿ
ಈ ಮಠವನ್ನ ನಡೆಸ್ಕೊಳ್ತಾ ಇದ್ದಾರೆ, ನೋಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಣಕ್ಕಾಗಿ ಮಠವನ್ನ ಏನು ಮಾಡೋಕೆ ಹೊರಟಿದ್ದಾರೆ? ಹಣದ ವ್ಯಾಮೋಹ ಯಾರನ್ನು ಬೇಕಾದರೂ ಬದಲಾಯಿಸುತ್ತೆ, ಹೇಗೆ ಬೇಕಾದರೂ ಬದಲಾಗ್ತಾರೆ. ಹಣಕ್ಕಾಗಿ ಮಠದ ಆಸ್ತಿಯನ್ನೇ ಅಡ ಇಟ್ಟ ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿ. ರಾಜ ಯೋಗೇಂದ್ರ ಸ್ವಾಮೀಜಿ ವಿರುದ್ಧ ಮಠದ ಭಕ್ತರಿಂದಲೇ ಆರೋಪ ಕೇಳಿ ಬರ್ತಾ ಇದೆ. ಬೇರೆ ಯಾರೂ ಅಲ್ಲ, ಭಕ್ತರು ಮಾಡ್ತಾ ಇರುವಂತಹ ಆರೋಪ. ಪ್ರಖ್ಯಾತ ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿ ವಿರುದ್ಧ ಎಫ್ಐಆರ್. ನೊಂದ ಭಕ್ತರಿಂದಲೇ 3,000 ಮಠದ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದೆ. ದೂರು ದಾಖಲು ಮಾಡುವಂತೆ ಹಾನಗಲ್ ಪೊಲೀಸ್ ಠಾಣೆಗೆ ಆದೇಶವನ್ನ ಮಾಡಿದ್ದಂತಹ ಕೋರ್ಟ್ ತನಿಖೆ ಮಾಡಿ ಕ್ರಮವನ್ನ ತೆಗೆದುಕೊಳ್ಳುವಂತೆ ಆದೇಶವನ್ನ ಹೊರಡಿಸಿದೆ. ಮಠದ ಸ್ವಾಮೀಜಿ ವಿರುದ್ಧ ಕೇಸ್ ನಂಬರ್ 23/2026 ಅಡಿ ಕೇಸ್ ದಾಖಲಾಗಿದೆ. ಹಣಕ್ಕಾಗಿ ಮಠದ ಆಸ್ತಿಯನ್ನೇ ಅಡ ಇಟ್ಟಿದ್ದಾರೆ. ರಾಜ ಯೋಗೇಂದ್ರ ಸ್ವಾಮೀಜಿ ವಿರುದ್ಧ ಮಠದ ಭಕ್ತರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಪ್ರಖ್ಯಾತ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ. ಹಾನಗಲ್ನಲ್ಲಿ ಇರುವಂತಹ ಕುಮಾರೇಶ್ವರ ಮಠದ ಆಸ್ತಿಯನ್ನ ಅಡ ಇಟ್ಟಿದ್ದಾರೆ. ರಾಜ ಯೋಗೇಂದ್ರ ಶ್ರೀ ಕುಮಾರೇಶ್ವರ ಮಠ 3,000 ಮಠದ ಜಾಗ ಜಮೀನು ಕೊಡುವ ಸಲುವಾಗಿ ಮುಂಗಡ ಹಣವನ್ನ ಪಡೆದುಕೊಂಡಿದ್ದಾರೆ ಶ್ರೀಗಳು. ಬರೋಬ್ಬರಿ 1,60,00,000 ರೂಪಾಯಿ ಮೋಸ ಮಾಡಿರೋದು ಪತ್ತೆಯಾಗ್ತಾ ಇದೆ. ಈ ಪೈಕಿ 4 ಲಕ್ಷ ಹಾಗೂ 12 ಲಕ್ಷ ಹಣ ಮುಂಗಡ ಪಡೆದಿರುವ ಕುರಿತು ದೂರು ದಾಖಲಾಗಿದೆ. ದೂರು ದಾಖಲಿಸುವಂತೆ ಹಾನಗಲ್ ಪೊಲೀಸ್ ಠಾಣೆಗೆ ಆದೇಶವನ್ನ ಹೊರಡಿಸಿದೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಅಂತಂದ್ರೆ ಅಲ್ಲಿ ಎಲ್ಲವೂ ಕೂಡ ಲೀಗಲ್ ಆಗಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇದೆ. ಎಲ್ಲವೂ ಕೂಡ ಮಠವನ್ನ ಹೇಗೆ ಮಾರೋದಕ್ಕೆ ಸಾಧ್ಯ, ಇವರು ಮಾರಾಟ ಮಾಡೋದಕ್ಕೆ ಹೇಗೆ ಇವರು ಮುಂದಾದ್ರು? ಈಗ ಮುಂಗಡ ಪಡೆದುಕೊಂಡಿರುವಂತಹ ಹಣ ಏನಾಯ್ತು, ಎಲ್ಲಿ ಹೋಯ್ತು, ಯಾಕಾಗಿ ಇವರು ಮಾರಾಟವನ್ನ ಮಾಡಿದ್ರು, ಕಾರಣ ಏನು? ಮಠವನ್ನ ಮಾರ್ಕೊಂಡು ತಿನ್ನೋ ಅಷ್ಟು ದರಿದ್ರ ಬಂದ್ಬಿಟ್ಟಿದ್ಯಾ ಸ್ವಾಮೀಜಿಗಳಿಗೆ ಅಂತ ಹೇಳಿ ಭಕ್ತರು ಹಣ ಹಾಕ್ತಾರೆ ಹುಂಡಿಗಳಿಗೆ. ಹೋದಂತಹ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಆ ಹಣ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿರ್ತಾರೆ ಪಾಪ ಭಕ್ತರು. ಬಟ್ ಆದರೆ ಆ ಮಠವನ್ನೇ ಮಾರಬೇಕು ಅನ್ನುವಂತಹ ದುರಾಲೋಚನೆ, ದುರ್ಬುದ್ಧಿ ಬಂದಿದೆ ಯೋಗೇಂದ್ರ ಸ್ವಾಮೀಜಿಯವರಿಗೆ. ಮಠದ ಜಾಗ ಜಮೀನು ಕೊಡುವಂತಹ ಸಲುವಾಗಿ ಈಗಾಗಲೇ ಮುಂಗಡವಾಗಿ ಹಣವನ್ನು ಪಡೆದುಕೊಂಡಿದ್ದಾರೆ. 1,60,00,000, 12 ಲಕ್ಷ, 4 ಲಕ್ಷ ಹಣವನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. 16 ಲಕ್ಷ ಹಣ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾಗಿ ಹಣವನ್ನು ಪಡೆದುಕೊಂಡ್ರು, ಈ ಜಾಗವನ್ನು ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಹೇಗೆ ಇದೆಲ್ಲವೂ ಮಾರಾಟ ಆಗುವಂತಹ ಪ್ರಕ್ರಿಯೆಗಳು ಆರಂಭ ಆಯಿತು, ಯಾವಾಗಿನಿಂದ ಆರಂಭ ಆಯಿತು, ಭಕ್ತರಿಗೆ ಹೇಗೆ ಅನುಮಾನಗಳು ಬರೋದಕ್ಕೆ ಶುರುವಾಯಿತು, ಮಠದ ಜಾಗ ಮಾರಾಟ ಆಗಿದೆ ಅಂತ ಹೇಳಿ ಮುಂಗಡ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಭಕ್ತರಿಗೆ ಹೇಗೆ ಗೊತ್ತಾಯಿತು, ಯಾವ ರೀತಿಯಾಗಿ ಇದು ಭಕ್ತರ ಅರಿವಿಗೆ ಬಂದಿದೆ? ಈ ಗುರುಜಿಗಳೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಾ ರಾಜ ಯೋಗೇಂದ್ರ ಸ್ವಾಮೀಜಿಯವರು? ಮಠವನ್ನು ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿ ಇವ್ರ ಸುಪರ್ದಿಯಲ್ಲಿದೆ. ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಒಂದು ಜಾಗದಿಂದ ಕೆಳಗೆ ಇಳಿದ್ಬಿಡೋದೇ ಒಳ್ಳೇದಲ್ವಾ? ಅದನ್ನು ಬಿಟ್ಬಿಟ್ಟು ಹಣದ ದುರಾಸೆಗಾಗಿ ಈ ರೀತಿಯಾಗಿ ಮಠದ ಜಾಗವನ್ನೇ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅಂಥ ದರಿದ್ರ ಏನು ಬಂದಿದೆ ಅಂತ ಹೇಳಿ ಸದ್ಯಕ್ಕೆ ಈಗ ಭಕ್ತರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ತನಿಖೆಯನ್ನು ಆರಂಭ ಮಾಡಬೇಕಾಗತ್ತೆ. ಈಗ ಹಾನಗಲ್ ಪಟ್ಟಣದ ಕುಮಾರೇಶ್ವರ ಮಠದ ಆಸ್ತಿ ಮಾರಾಟ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪೀಠಾಧಿಪತಿಯಾದ ಗುರುಸಿದ್ಧ ಅಂದರೆ ರಾಜ ಯೋಗೇಂದ್ರ ಶ್ರೀಗಳು ಮಾರಾಟ ಮಾಡಿದ್ದಾರೆ. ಮಠದ ಖಾಲಿ ಜಾಗ ಏನಿದೆಯಲ್ಲ ಆ ಜಾಗ ಮತ್ತೆ ಜಮೀನನ್ನು ಕೊಡುವಂತಹ ಸಲುವಾಗಿ ಮುಂಗಡ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ಸುಖಾಸುಮ್ಮನೆ ಯಾರು ಕೂಡ ಆರೋಪ ಮಾಡೋದಿಲ್ಲ. ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡೇ ಆರೋಪ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೋರ್ಟ್ಗೂ ಕೂಡ ಅವರು ಸಲ್ಲಿಕೆ ಮಾಡದಂತೆ ಕಾಣಿಸ್ತಾ ಇದೆ. ಕೋರ್ಟ್ ಕೂಡ ಈಗ ಆದೇಶವನ್ನು ಹೊರಡಿಸಿದೆ. ಅದರಂತೆಯೇ ತನಿಖೆ ಈಗ ಸಾಗಬೇಕಾಗಿದೆ. ಮಠದ ಜಾಗ ಜಮೀನು ಕೊಡ್ತೀವಿ ಅಂತ ಹೇಳಿದಾರಂತೆ. 16 ಲಕ್ಷ ಮುಂಗಡವಾಗಿ ಪಡೆದುಕೊಂಡಿದ್ದಾರೆ. 1,60,00,000
ಈ ಮೋಸ ಮಾಡಿರೋದು ಪತ್ತೆಯಾಗ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಮಠದ ವಿಷಯ ಅಂತ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ತಲೆ ಹಾಕೋ ತೀರಾ ವಿರಳ, ಕಡಿಮೆ. ಆದರೆ ಇಲ್ಲಿ ನೇರವಾಗಿ ಕೋರ್ಟ್ ಆದೇಶ ಮಾಡಿ FIR ಅನ್ನ ದಾಖಲು ಮಾಡುವುದಕ್ಕೆ ಸೂಚಿಸಿದೆ ಅಂತಂದ್ರೆ ಶ್ರೀಗಳ ವಿರುದ್ಧ ಭಕ್ತರು ನೀಡಿರುವಂತಹ ಸಾಕ್ಷ್ಯಾಧಾರಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಠದ ಜಮೀನು ಮತ್ತು ಆಸ್ತಿಯನ್ನ ಅಡವಿಡುವ ಅಥವಾ ಈ ಮಾರಾಟ ಮಾಡುವ ಹಂತಕ್ಕೆ ಸ್ವಾಮೀಜಿ ಯಾಕೆ ಹೋದ್ರು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರಶಾಂತ್, ಹೋರಾಟಗಾರರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮಠದ ಜಮೀನು ಮತ್ತೆ ಆಸ್ತಿಯನ್ನ ಅಡ ಇಡೋದು ಅಥವಾ ಈ ಮಾರಾಟ ಮಾಡುವ ಹಂತಕ್ಕೆ ಸ್ವಾಮೀಜಿ ಹೋಗಿದ್ದಾರೆ ಅಥವಾ ಮಾರಾಟ ಆಗಿದೆ, ಡೀಲ್ ಆಗಿದೆ ಅಂತ ನಿಮ್ಮ ಅರಿವಿಗೆ ಹೇಗೆ ಬಂತು? ಇದನ್ನ ನೀವು ಕೋರ್ಟ್ಗೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋದ್ರಿ? ಮತ್ತೆ ಸಾಕ್ಷ್ಯಾಧಾರಗಳು ನಿಮ್ಮ ಹತ್ರ ಏನಿದೆ ಅಂತ? ಇವಾಗ ಮೇಡಮ್, ನಾನು ಈ ಮಾಹಿತಿಗಳನ್ನ ತೆಗೆಸಿದ್ದೇನೆ ವಿನಃ ನಾನು ಇನ್ನೂ ಈ ನ್ಯಾಯಾಲಯಕ್ಕೆ ಇನ್ನು ಹೋಗಿಲ್ಲ. ಆದ್ರೆ ಸಮಾಜದ ಭಕ್ತರು ಬಹಳಷ್ಟು ಜನ ಈ ವಿಷಯವಾಗಿ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ಹಾನಗಲ್ಲಿನ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಇದರಲ್ಲಿ ತಾವು ಕೇಳಿದ ಹಾಗೆ ಏನು ಮಠದ ಸ್ವಾಮೀಜಿಗಳು ಇದನ್ನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಬಹಳಷ್ಟು ಆಶ್ಚರ್ಯ ಆಗಿದೆ. ಬಹಳಷ್ಟು ವರ್ಷಗಳಿಂದ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಜನ ಸುಮ್ಮನೆ ಇದ್ವಿ. ನಾವು ಬಹಳಷ್ಟು ವರ್ಷಗಳಿಂದ ಕೇಳ್ತಾ ಇದ್ವಿ ನಮ್ಮ ಮಠದ ಆಸ್ತಿಗಳು ಎಲ್ಲೆಲ್ಲಿದಾವೆ, ಹೇಗಿದಾವೆ, ಯಾವ ಇದಾವೆ ಅಂತ ಹೇಳಿ. ಆದ್ರೆ ಯಾವುದಕ್ಕೂ ಕೂಡ ಒಂದೇ ಒಂದು ದಿನಾನು ಉತ್ತರ ಕೊಡ್ದೇನೆ ಕೊನೆಗೆ ನಮ್ಮ ಮಠದ ಆಸ್ತಿ, ನಮ್ಮ ಮಠ ಶ್ರೀ ವೀರಶೈವ ಮಹಾಸಭಾನ್ನ ಹುಟ್ಟು ಹಾಕಿದಂತ ಈ ನಾಡಿನ ಪ್ರಸಿದ್ಧ ಮಠಗಳ ಪೀಠ ಅದು. ಅಂತ ಮಠವನ್ನ ಒತ್ತಿ ಇಟ್ಟಿದ್ದಾರೆ ಅಂತ ಹೇಳಿ ನಮಗೆ ಏನು ಇದರಲ್ಲಿ ಉತ್ತಾರದಲ್ಲಿ ಏನ್ ಗೊತ್ತಾಯ್ತು, 1 ಕೋಟಿ ರೂಪಾಯಿ ಒತ್ತಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅವಾಗ ಇವೆಲ್ಲ ವಿಷಯಗಳ ಬಗ್ಗೆ ನಾವೆಲ್ಲ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ವಿ. ಕಲೆ ಹಾಕಿದ ಮೇಲೆ ಗೊತ್ತಾಯ್ತು ನಮ್ಗೆ. ಬಹಳಷ್ಟು ಸ್ವಾಮೀಜಿಗಳಿಗೆ ಹೇಳಿದೀವಿ, ಸಮಾಜದ ಪಂಚ ಕಮಿಟಿಯನ್ನ ಮಾಡ್ಕೊಂಡು ವಿಚಾರ ಮಾಡಿದೀವಿ. ಜೊತೆಗೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತ ಶಂಕರ್ ಬಿದ್ರಿ ಸಾಹೇಬರಿಗೆಲ್ಲ ಹೇಳಿದೀವಿ. ಏನೇ ಆದ್ರೂ ಕೂಡ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೇನೆ ಈ ಸಮಾಜದ ಎದುರುಗಡೆ ಬರದನೆ ಸ್ವಾಮೀಜಿ ಕದ್ದು ಮುಚ್ಚಿ ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣವಾದಾಗ ನಾವೆಲ್ಲರೂ ಸೇರಿಕೊಂಡು, ಭಕ್ತರು ಎಲ್ಲರೂ ಸೇರಿಕೊಂಡು ಇವಾಗ ನಾವು ಇದಕ್ಕೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ನ್ಯಾಯಾಲಯಕ್ಕೆ ಈ ನ್ಯಾಯ ಕೇಳಲಿಕ್ಕೆ ಹೋಗಿದ್ದೇವೆ ಮೇಡಮ್. ಈಗ ಮುಂಗಡವಾಗಿ 16 ಲಕ್ಷ ಹಣ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ಸಾಕ್ಷ್ಯಾಧಾರಗಳು ಏನಿದೆ? ಯಾವ ಮುಖಾಂತರ ಅವರು ಹಣ ತೆಗೆದುಕೊಂಡಿದ್ದಾರೆ? ಚೆಕ್ ಮುಖಾಂತರ ತಗೊಂಡ್ರಂತ ಈ ಯಾರಿಗೆ ಮಾರಾಟ ಮಾಡಿದೆ, ಡೀಲ್ ಒಪ್ಕೊಂಡಿರೋರು ಯಾರು, ಖರೀದಿ ಮಾಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾಗಿದ್ಯಾ ಅಂತ? ಇದೆ. ಇವಾಗ ಇದು ಹುಬ್ಬಳ್ಳಿಯಲ್ಲಿ ಸೊರಬದ ಮಠ ಗಲ್ಲಿ ಓಣಿ ಅಂತಿದೆ. ಆ ಗಲ್ಲಿಯಲ್ಲಿ ಇದ್ದಂತ ನಮ್ಮ ಹಾನಗಲ್ ಮಠದ ಆಸ್ತಿಗಳವು. ಹಾನಗಲ್ ಮಠದ ಆಸ್ತಿ 51 ಆಸ್ತಿಗಳನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಜೊತೆಗೆ ಹಾನಗಲ್ಲಿನ ತಾಲೂಕ್ ಕಚೇರಿ ಎದುರುಗಡೆ ಇದ್ದಂತ ಒಂದು ಆಸ್ತಿಯನ್ನ ಮಾರಾಟ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಠದ 16 ಎಕರೆ ಹೊಲವನ್ನ ಒತ್ತೆ ಇಟ್ಟು, ಮಠವನ್ನು ಸೇರಿದಂತ ಒತ್ತೆ ಇಟ್ಟು 1 ಕೋಟಿ ರೂಪಾಯಿ ತಗೊಂಡಿದ್ರು. ನಾವು ಇವೆಲ್ಲ ಹೋರಾಟ ಪ್ರಾರಂಭ ಆದ್ಮೇಲೆ 60 ಲಕ್ಷ ತುಂಬಿತನ್ನ ತೋರಿಸಿದ್ದಾರೆ. ಇನ್ನು 40 ಲಕ್ಷ ಬಾಕಿ ಇದೆ. ಯಾವುದಕ್ಕೆ ತಗೊಂಡಿದ್ರು, ಯಾವುದಕ್ಕೆ ಕೊಟ್ಟಿದ್ದಾರೆ, ಯಾವುದನ್ನು ಕೂಡ ಇಲ್ಲಿವರೆಗೂ ಮಾಹಿತಿಯನ್ನ ಭಕ್ತ ಸಮೂಹಕ್ಕೆ ಮಾಹಿತಿ ಕೊಡ್ತಾ ಇಲ್ಲ.
ಸುಮ್ನೆ ಮಠದ ಅಪಪ್ರಚಾರ, ಮಠಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಆರೋಪಗಳನ್ನ, ಪ್ರತ್ಯಾರೋಪಗಳನ್ನ ಮಾಡ್ತಾ ಭಕ್ತರ ಮೇಲೇನೆ ಗೂಬೆ ಕುಂದಿರಿಸೋ ಕೆಲಸನ ನಮ್ಮ ಮಠಾಧೀಶರು ಮಾಡ್ತಾ ಇದ್ದಾರೆ. ಓಕೆ, ಈಗ ಮುಂದಿನ ಕಾನೂನಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸ್ವಾಮೀಜಿ ಸ್ಪಂದಿಸಿಲ್ಲ ಅಂತಂದ್ರೆ? ಇಲ್ಲ, ಈಗಾಗಲೇ ಮಠದ ಭಕ್ತರು ಎಲ್ಲ ಸೇರಿಕೊಂಡು ಸಾರ್ವಜನಿಕವಾಗಿ ಭಕ್ತ ಸಮೂಹದ ವತಿಯಿಂದ ಈಗಾಗಲೇ ಎಲ್ಲರ ಪರವಾನಿಗೆ ತೆಗೆದುಕೊಂಡು ಪಂಚ ಕಮಿಟಿಯವರು ಮಾಡಿದ ಪ್ರಯತ್ನ ಮಾಡಿ ಪಂಚ ಕಮಿಟಿ ರಾಜೀನಾಮೆ ಕೊಟ್ಟು ಪಾಪ ಅವರೆಲ್ಲ ಪ್ರಯತ್ನ ಮಾಡಿ. ಓಕೆ ಸರ್, ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಸ್ವಾಮೀಜಿಯವರ ಬಂಧನ ಆಗತ್ತಾ? ಬಂಧನ ಆದ ನಂತರ ಅವರು ಒಪ್ಕೊಳ್ತಾರಾ? ಇದನ್ನ ಸಾಬೀತು ಪಡಿಸುವಲ್ಲಿ ಸಾರ್ವಜನಿಕರು ಯಶಸ್ವಿ ಆಗ್ತಾರಾ ಅಂತ ಹೇಳಿ ಕಾದ್ ನೋಡೋಣ ಸರ್. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.